ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು Tribal7 ಕನ್ನಡ ಟ್ಯಾರೋ ಟ್ರೀಡಿಂಗ್. ಇವತ್ತಿನ ಟ್ಯಾರೋ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಯುಗಾದಿಯ ಫಲ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಯುಗಾದಿ ಹಬ್ಬ ನಿಮ್ ಜೀವನದಲ್ಲಿ ಏನೆಲ್ಲ ಹೊಸದನ್ನ ತರ್ತಾ ಇದೆ ಅಂತ ಹೇಳಿ ನೋಡುವ. ಅಂಡ್ ಆಲ್ಸೋ ನಿಮ್ಗೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಯರು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ಬೋದು. ಓಕೆ, ನಾನಿವತ್ತು 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಸ್ ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. 4-5 ಕಾರ್ಡ್ಸ್ ಜಂಪ್ ಆಗಿ ಬೀಳ್ತಾನೆ ಇದೆ. ಬಟ್ ನಮಗೆ ಕ್ಲಿಯರ್ ಆಗಿರೋ ಆನ್ಸರ್ ಬೇಕಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಶಫಲ್ ಮಾಡಿ ನೋಡುವ ಏನ್ ಕಾರ್ಡ್ಸ್ ನ ಬರತ್ತೆ, ಏನೆಲ್ಲ ಸಂದೇಶಗಳು ಸಿಗ್ಬೋದು ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಶಫಲ್ ಮಾಡಿ ಕಾರ್ಡ್ಸ್ ನ ತೆಗಿಯೋಣ. ವಿಡಿಯೋನ ಎಂಡ್ ವರ್ಗು ನೋಡಿ. ಕೆಲವೊಂದ್ಸರಿ ಎಷ್ಟೊಂದು ಮೆಸೇಜ್ಗಳು ಎಂಡ್ ಅಲ್ಲೇನೆ ನಿಮ್ಗೆ ಇರತ್ತ. ಓಕೆ, ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು ಅಂತ ಇದೆ, ಆಕಾಶಿಕ್ ಕಲ್ತ್ಕೋಬೇಕಂತ ಇದೆ, ಮತ್ತೆ ರೇಖಿ ಕಲ್ತ್ಕೋಬೇಕಂತ ಇದೆ, ಅವರು ನಾನು ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ಕನೆಕ್ಟ್ ಆಗ್ಬೋದು. ನಾನು ಅದರ ಸಲುವಾಗಿ ಕ್ಲಾಸಸ್ ಕೂಡ ತಗೋತೀನಿ. ಓಕೆ, ನಮಗೆ ಇಲ್ಲಿ 5 ಕಾರ್ಡ್ಸ್ ಸಿಕ್ಕಿದೆ. ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ಗಳು ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಓಕೆ, ನೋಡುವ ಮೊದಲನೇ ಕಾರ್ಡು ಏನ್ ಬರುತ್ತೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಅಂಡ್ ಆಲ್ಸೋ ವಾವ್, 6 ಆಫ್ ಕಪ್ಸ್ ಬಂದಿದೆ. ಲಾಟ್ರಿ ಹೊಡಿತಾ ಇದೆ ನಿಮ್ಗೆ. 5 ಆಫ್ ವಾಂಡ್ಸ್ ಬರ್ತಾ ಇದೆ ಥರ್ಡ್ ಕಾರ್ಡು. 4th ಕಾರ್ಡ್ ಕ್ವೀನ್ ಆಫ್ ಸ್ವಾರ್ಡ್ಸ್. 4th ಕಾರ್ಡ್ ಕ್ವೀನ್ ಆಫ್ ಸ್ವೋರ್ಡ್ಸ್. ಅಂಡ್ 5th ಕಾರ್ಡ್ ಡೆವಿಲ್ ಬಂದಿದೆ. ಓಕೆ, ಸೊ ಇದನ್ನ ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಕಾರ್ಡು ನಿಮಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ ಅಲ್ವಾ? ಸೊ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. 10 ಆಫ್ ಪೆಂಟಿಕಲ್ಸ್ ನಿಮ್ಮ ಲೈಫ್ ಅಲ್ಲಿ ತುಂಬಾ ಫ್ಯಾಮಿಲಿ ಲೈಫ್, ಓಕೆ, ಫ್ಯಾಮಿಲಿ ಲೈಫ್ ತುಂಬಾನೇ ಚೆನ್ನಾಗಿದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತ ಫ್ಯಾಮಿಲಿ ಲೈಫ್ ತೋರಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ನೀವು ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಏನೋ ಒಂದು ಕಂಪ್ಲೀಷನ್ ಅನ್ನೋದು ನಿಮ್ಮ ಲೈಫ್ಗೆ ಬರ್ತಾ ಇರೋದು ಕಾಣಿಸ್ತಾ ಇದೆ. ಓಕೆನಾ? ತುಂಬಾ ಒಳ್ಳೆ ಗುಡ್ ಟೈಮ್. ಇಲ್ಲಿವರೆಗೂ ನೀವು ಏನೇನ್ ಅನ್ಕೊಂಡಿದ್ರ, ಅಯ್ಯೋ ನನ್ ಟೈಮೇ ಸಾಲ್ತಿಲ್ಲ, ನನ್ನ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಎಲ್ಲ ತಲೆಯಲ್ಲಿ ಇರತ್ತೆ ಗೊತ್ತಾ? ಸೊ ಆ ತರ ಒಂದು ಟೈಮು ನಿಮ್ಗೆ ಯುಗಾದಿ ತಗೊಂಡ್ಬಂದು ಕೊಡ್ತಾ ಇದೆ. ಮೇ ಬಿ ಹಬ್ಬದ ಟೈಮ್ ಇಂದಾನೇ ನೀವು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿರ್ತೀರಾ ಅಂತ ಹೇಳಿ ಅನ್ಕೊಳ್ತಾ ಇದೀನಿ ನಾನು. ಇನ್ನು ಕೆಲವೊಬ್ರು ಮನೆ ತಗೋಬೇಕು ಅಂತ ಇದ್ರೆ ಅವ್ರಿಗೆ ಕೂಡ ಹೆಲ್ತ್ ತುಂಬಾ ಚೆನ್ನಾಗಾಗ್ತಿದೆ, ಫಿನಾನ್ಸ್ ತುಂಬಾ ಬೆಟರ್ ಆಗ್ತಾ ಇದೆ. ಒಂಥರ ನಿಮಗೆ ಖುಷಿ ಆಗೋದು, ಮನ್ಸಲ್ಲೇನೆ ಹ್ಯಾಪಿ ಫೀಲ್ ಆಗುವಂತದ್ದು, ಈ ತರ ಎಲ್ಲ ಆಗ್ತಾ ಇದೆ. ನಿಮ್ಮ ಲೈಫ್ ಅಲ್ಲಿ ಸ್ಟೆಬಿಲಿಟಿ ಬರುವಂತದ್ದು, ಸುಮಾರು ಜನಕ್ಕೆ ವೆಲ್ತ್ ಮತ್ತೆ ಹ್ಯಾಪಿನೆಸ್ ಎರಡು ಬರ್ತಾ ಇರೋದು ಕಾಣಿಸ್ತಾ ಇದೆ. ಸ್ಪೆಷಲಿ ನಿಮ್ಮ ಫ್ಯಾಮಿಲಿ ನಿಮಗೆ ತುಂಬಾನೇ ಖುಷಿನ ತಂದು ಕೊಡ್ತಾ ಇದೆ. ಅಂಡ್ ಒಂಥರ ಹ್ಯಾಪಿ ಫ್ಯಾಮಿಲಿ. ಕೆಲವರು ಮನೆ ತಗೊಳ್ತಾ ಇದಾರೆ, ಲ್ಯಾಂಡ್ ತಗೊಳ್ತಾ ಇದಾರೆ, ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇರೋದು ತೋರಿಸ್ತಾ ಇದೆ. ಲಾಟ್ ಆಫ್ ಮನಿ ಬರ್ತಾ ಇರೋದು ಕಾಣಿಸ್ತಾ ಇದೆ. ಇನ್ ಕೇಸ್ ನೀವೇನಾದ್ರೂ ಮನಿನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದು ಕೂಡ ಮೆಚೂರ್ ಆಗಿ ನಿಮ್ಮ ಕೈಗೆ ಬಂದು ಸೇರೋ ಅಂತದ್ದು, ಅದನ್ನ ನೀವು ಎಂಜಾಯ್ ಮಾಡೋದು, ಅಥವಾ ನಿಮ್ಮ ಆಸ್ತಿ ಯಾವ್ದಾದ್ರು ಆಸ್ತಿ ಬರುವಂತದ್ದು ಅದನ್ನ ರಿಸೀವ್ ಮಾಡ್ಕೊಳ್ಳುವಂತದ್ದು, ಈ ತರ ಎಲ್ಲ ಆಗತ್ತೆ. ಓಕೆ, ಅದನ್ನು ಕೂಡ ಎಂಜಾಯ್ ಮಾಡ್ತೀರಾ ನೀವು. ಮನಿ ತಗೊಂಡು ಎಂಜಾಯ್ ಮಾಡೋದು, ಲಕ್ಸುರಿನ ಎಂಜಾಯ್ ಮಾಡೋದು. ಇನ್ ಕೇಸ್ ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದು ಕೂಡ ನಿಮಗೆ ತುಂಬಾ ಖುಷಿನ ತಗೊಂಡ್ಬಂದು ಕೊಡುತ್ತೆ. ಅಂಡ್ ಯಾರೋ ಒಂದು ನಿಮ್ಮ ತಾತ ಇರ್ಬೋದು ಅಥವಾ ತಂದೆ ಇರ್ಬೋದು, ಅವ್ರ ಕಡೆಯಿಂದ ನಿಮಗೆ ಒಂದೊಳ್ಳೆ ಶುಭ ಸಮಾಚಾರ ಬಂದು ಸೇರುವಂತದ್ದು ಆಗತ್ತೆ. ಓಕೆನಾ? ಮನಿನ ಲೈಕ್ ನೀವು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮನಿಯಲ್ಲಿ ಫೈನಾನ್ಷಿಯಲಿ ಫ್ರೀಡಮ್ ಆಗೋದು ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ನೀವು ಸ್ಟೆಬಿಲಿಟಿಯಿಂದ ಲೈಫ್ ಅಲ್ಲಿ
ಇರುವಂತದ್ದು ಕಾಣಿಸ್ತಾ ಇದೆ. ಇನ್ನು ನಮಗೆ ನೆಕ್ಸ್ಟ್ ಕಾರ್ಡು 6 ಆಫ್ ಇದು ಬಂದಿದೆ, 6 ಆಫ್ ಕಪ್ಸ್ ಬಂದಿದೆ ಅಲ್ವಾ. ಸೊ 6 ಆಫ್ ಕಪ್ಸ್ ನೆಕ್ಸ್ಟ್ ಕಾರ್ಡು. ಇದೂನು ಅಷ್ಟೇ, ಇಲ್ಲಿವರೆಗೂ ನೀವು ಯಾರೆಲ್ಲ ಫ್ರೆಂಡ್ಸ್ ನ ಅಯ್ಯೋ ನಾನು ಮೀಟ್ ಮಾಡಿಲ್ಲ, ನನಗೆ ಫ್ರೆಂಡ್ಸ್ ನ ಮೀಟ್ ಮಾಡ್ಬೇಕಿತ್ತು, ಓಲ್ಡ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ತುಂಬಾ ಜನ ನನಗೆ ತುಂಬಾ ಕ್ಲೋಸ್ ಆಗಿದ್ದು ಅಂತಾರ ಅವರು, ತುಂಬಾ ವರ್ಷಗಳೇ ಆಗೋಯ್ತು ಅವ್ರ ಜೊತೆ ಎಲ್ಲ ಮಾತಾಡ್ಬೇಕಾಗಿತ್ತು ಅಂತ ಅನ್ಕೊಳ್ತಾ ಇದ್ರೆ, ಡೆಫಿನೆಟ್ಲಿ ಇದೊಂದು ಬೆಸ್ಟ್ ಟೈಮು. ಮೇ ಬಿ ನಿಮಗೆ ಯುಗಾದಿ ಆದ್ಮೇಲೆ ಸುಮಾರು ಜನ ಫ್ರೆಂಡ್ಸ್ ನ ನೀವು ಮೀಟ್ ಮಾಡುವಂತದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತದ್ದು, ಹ್ಯಾಪಿಯಾಗಿ ಕಾಲ ಕಳೆಯುವಂತದ್ದು. ಮತ್ತೆ ತುಂಬಾ ಜನಕ್ಕೆ ಇದು ಲವ್, ನಿಮ್ಮ ಎಕ್ಸ್ ಅಥವಾ ನಿಮ್ಮ ಯಾರಾದ್ರೂ ಹಳೆ ಲವ್ ಇದ್ರೆ ಅವ್ರಿಗೆ ಮತ್ತೆ ರೀಕನೆಕ್ಟ್ ಆಗುವಂತ ಟೈಮ್. ಅವರು ನಿಮಗೆ ಮೆಸೇಜ್ ಮಾಡ್ಬೋದು ಅಥವಾ ನೀವು ಅವ್ರಿಗೆ ಮೆಸೇಜ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಂದು ರೂಪದಲ್ಲಿ ಅವರು ನಿಮಗೆ ಬಂದು ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡುವಂತದ್ದು ಥ್ರೂ ಯುವರ್ ಓಲ್ಡ್ ಫ್ರೆಂಡ್ಸ್. ಓಕೆ, ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಫ್ರೆಂಡ್ಸ್ ಕಡೆಯಿಂದ ಬಂದು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡುವಂತದ್ದು ಇದೆಲ್ಲ ಆಗ್ತಾ ಇದೆ. ಓಕೆ, ಒಂಥರ ನೀವೇನೇನ ಕಲ್ಪನೆ ಮಾಡ್ಕೊಂಡಿದ್ರೆ ಅದೆಲ್ಲ ಮತ್ತೆ ಪ್ರೆಸೆಂಟ್ ಸಿಚುವೇಶನ್ಗೆ ಬರುವಂತದ್ದು. ನಿಮ್ ಜೊತೆ ಯಾರೇ ಮಾತಾಡಿದ್ರು ತುಂಬಾ ಹೊತ್ತು ಮಾತಾಡ್ಬೇಕು ಅಂತ ಅನ್ಸುತ್ತೆ. ನಿಮ್ ಜೊತೆ ಮಾತಾಡಾದ್ಮೇಲೆ ಎಷ್ಟು ಚೆನ್ನಾಗಿತ್ತಲ್ಲ ಅವ್ರ ಜೊತೆ ಮಾತಾಡಿದ್ರೆ ಅಂತ ಹೇಳಿ ಅವ್ರಿಗೆ ಫೀಲ್ ಆಗ್ತಿರತ್ತೆ. ಎಸ್ಪೆಷಲಿ ಇದು ತುಂಬಾ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ. ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್, ಕ್ಲೈಮ್ ಮಾಡ್ಕೊಳ್ಳಿ. ಒಂಥರ ನಿಮ್ಮಲ್ಲಿರುವಂತ ಒಂದು ಚಿಕ್ಕ ಮಗು ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅವರಲ್ಲಿರುವಂತ ಒಂದು ಚಿಕ್ಕ ಮಗು ಜೊತೆ ಮಾತಾಡಿದ್ರೆ ಹೆಂಗಿರತ್ತೆ ಹೇಳಿ, ಇನ್ನರ್ ಚೈಲ್ಡ್ ಕನೆಕ್ಟ್ ಆಗ್ತಾರಲ್ಲ, ಸೊ ಆ ತರ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಆಲ್ಸೋ ಸಿಕ್ಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಹಾರ್ಮನಿನ ತೋರ್ಸತ್ತೆ, ನಿಮ್ಮ ಮಧ್ಯೆ ಏನ್ ಸಾಮರಸ್ಯ ಇದೆ ಅಂತ ತೋರ್ಸತ್ತೆ. ಯಾರೋ ಕ್ಲೋಸ್ ಫ್ರೆಂಡ್ಸ್ ತುಂಬಾ ದಿನ ನೋಡೇ ಇರಲ್ಲ, ಒಂದ್ 5 ವರ್ಷ 10 ವರ್ಷ ಆದ್ಮೇಲೆ ಅವ್ರನ್ನ ಸಡನ್ ಆಗಿ ಮೀಟ್ ಮಾಡ್ಬಿಡ್ತೀರಾ, ಎಷ್ಟು ಖುಷಿ ಆಗತ್ತೆ ಅಂದ್ರೆ ನಿಮ್ಗೆ ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ. ಅಂಡ್ ರಿಯೂನಿಯನ್ ಆಗುವಂತದ್ದು, ಮತ್ತೆ ತುಂಬಾ ಜನ ಇಲ್ಲಿ ರಿಲೊಕೇಶನ್ ಆಗ್ತಿರುವಂತದ್ದು, ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಆಗೋದು ಅಥವಾ ನೀವು ಇಷ್ಟಪಟ್ಟಿರುವಂತ ಜಾಗಕ್ಕೆ ಹೋಗಿ ಸೇರುವಂತದ್ದು, ಇದೆಲ್ಲ ಆಗ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡು, ನೀವು ಕ್ಲೈಮ್ ಮಾಡ್ಕೊಳ್ಳಿ. ಇನ್ನು ನಮಗೆ 5th ಕಾರ್ಡ್ ಬಂದ್ಬಿಟ್ಟು 5 ಆಫ್ ವಾಂಡ್ಸ್ ಬಂದಿದೆ. 5 ಆಫ್ ವಾಂಡ್ಸ್ ಬಂದ್ಬಿಟ್ಟು ಇಷ್ಟೆಲ್ಲ ಇದ್ರೂ ಕೂಡ ಅಗೇನ್ ಮತ್ತೆ ಬ್ಯಾಕ್ ಟು ಲೈಫ್ ಅನ್ನೋ ತರ ನಿಮ್ಮೊಳಗಡೆನೆ ಏನೋ ಒಂದು ಯುದ್ಧ, ನಿಮ್ಮ ಮಧ್ಯೆನೆ ಕಾಂಪಿಟೇಷನ್ ಇರುವಂತದ್ದು, ಲೈಕ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ನಿಮ್ದು ಅಲ್ಲದೆ ಇರೋ ಜಗಳಕ್ಕೆ ನೀವು ಹೋಗಿ ನಿಂತ್ಕೊಳ್ಳೋ ಅಂತದ್ದು, ಅಥವಾ ಯಾವ್ದೋ ಒಂದು ವಿಚಾರ ಅದ್ ನಿಮ್ಗೆ ಸಂಬಂಧಪಟ್ಟಿರಲ್ಲ, ಬಟ್ ಸ್ಟಿಲ್ ಅದಕ್ಕೋಸ್ಕರ ನೀವು ಫೈಟ್ ಮಾಡ್ತಾ ಇರುವಂತದ್ದು, ಈ ಎಲ್ಲ ಎನರ್ಜಿ ಕಾಣಿಸ್ತಾ ಇದೆ. ದಯವಿಟ್ಟು ನಿಮ್ದು ಅಲ್ಲದೆ ಇದ್ರೆ ಆ ಒಂದು ಎನರ್ಜಿಗೆ ಫೈಟ್ ಮಾಡಕ್ ಹೋಗ್ಬೇಡಿ. ನೀವು ಫೈಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿಗೆ, ಆತ್ಮಸಾಕ್ಷಿಗೆ ಕೇಳ್ಕೊಳ್ಳಿ, ನಾನು ಏನ್ ಇವಾಗ ಮಾತಾಡ್ತಾ ಇದ್ದೀನಿ, ನಾನು ಯಾವ್ದ್ರ ಸಲುವಾಗಿ ಮಾತಾಡ್ತಿದ್ದೀನಿ, ಅಥವಾ ಯಾರ ಜೊತೆ ಫೈಟ್ ಮಾಡ್ತೀನಿ, ನಿಜವಾಗ್ಲೂ ಅದು ವರ್ತ್ ಇದೆಯಾ, ಅದು ಅವರು ಅರ್ಥ ಮಾಡ್ಕೊಳ್ಳೋ ಸ್ಟೇಜ್ ಅಲ್ಲಿ ಇದಾರ ಅಂತ ಹೇಳಿ ನಿಮಗೆ ನೀವು ಕ್ವಶನ್ ಹಾಕೊಂಡು ಅದಾದ್ಮೇಲೆ ಅದ್ರ ಸಲುವಾಗಿ ಮಾತಾಡುವಂತದ್ದು, ಫೈಟ್ ಮಾಡುವಂತದ್ದು ಮಾಡಿ. ಕೆಲವೊಂದು ವಿಷಯಗಳು ಸ್ವಲ್ಪ ಡಿಲೇ ಆಗೋದು ಕಾಣಿಸ್ತಾ ಇದೆ, ಬಟ್ ಲಾಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜನಗಳ ಜೊತೆ ಬರ್ಬೋದು, ಅದ್ ಸ್ವಲ್ಪ ನೀವು ಮ್ಯಾನೇಜ್ ಮಾಡ್ಕೊಂತ ಹೋಗ್ಬೋದು. ಸ್ಪೆಷಲಿ ಇಲ್ಲಿ ವರ್ಕ್ ಪ್ಲೇಸ್ ಅಂತ ತೋರಿಸ್ತಾ ಇದೆ, ಅಥವಾ ನಿಮಗೆ ಒಂದಕ್ಕಿಂತ ಜಾಸ್ತಿ ಕೆಲಸಗಳ ಮಧ್ಯೆ ಸಿಗಾಕೊಂಡು ಮಾಡಕ್ ಆಗ್ದೇನೆ ನನಗಾಗ್ತಲ್ಲ ಅಂತ ಬೇರೆಯವ್ರ ಮೇಲೆ ನೀವ್ ಹಾಕೋದು, ಅಥವಾ ಅವರು ನಿಮ್ಮೇಲೆ ಹಾಕುವಂತದ್ದು ಕೆಲಸ ಮಾಡೋ ಜಾಗದಲ್ಲಿ, ಆ ತರ ಆಗ್ಬೋದು. ಅದ್ರಲ್ಲಿ ಸ್ವಲ್ಪ ಕಾಂಪಿಟೇಷನ್. ಇನ್ನು ಮಕ್ಳು ಸ್ಕೂಲ್ ಕಾಲೇಜಸ್ ಎಲ್ಲ ಓದ್ತಾ ಇದ್ರೆ ಅಲ್ಲೂ ಲಾಡ್ ಆಫ್ ಕಾಂಪಿಟೇಷನ್ಸ್ ಇದೆ. ಓಕೆನಾ, ಅಲ್ಲೂ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸುಮ್ಮನೆ ಜಗಳಗಳು ಮಕ್ಕಳು ಮಧ್ಯೆ ಆಗುವಂತದ್ದು, ಈ ತರ ಎಲ್ಲ ಕಾಣಿಸ್ತಾ ಇದೆ. ಸ್ವಲ್ಪ ಆರಾಮಾಗಿ ಈ ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡಿ. ಓಕೆನಾ, ಸ್ವಲ್ಪ ಕೇರ್ಫುಲ್ ಆಗಿರಿ. ಜನಗಳನ್ನ ನಂಬುವಾಗ ಸುಮ್ನೆ ಫೈಟ್ ಆಗುವಂತದ್ದು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಇನ್ ಕೇಸ್ ಅವ್ರೇನಾದ್ರು ನಿನ್ಗಿಂತ ನಾನೇ ದೊಡ್ಡವರು, ನನಗೆ ಎಲ್ಲ ಗೊತ್ತು ಅಂತ ಹೇಳಿದ್ರೆ ದಟ್ಸ್ ಫೈನ್, ಆಯ್ತು ಅಂತ ಹೇಳಿ ಸುಮ್ನೆ ಬಿಟ್ಬಿಡಿ. ಓಕೆನಾ, ಸೊ ಜಾಸ್ತಿ ಅತಿ ಬುದ್ಧಿವಂತರ ಜೊತೆ ಜಗಳ ಆಡೋದಕ್ಕೆ ಹೋಗೋದು ಬೇಡ ಅಂತ ಹೇಳಿ ಇಲ್ಲಿ ಕಾರ್ಡ್ಸ್ ತೋರಿಸ್ತಾ ಇದೆ. ಇನ್ನು 4th ಕಾರ್ಡ್ ಬಂದ್ಬಿಟ್ಟು ನಮಗೆ ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ, ಕಾಣಿಸ್ತಾ ಇದೆಯಾ? ಕ್ವೀನ್ ಆಫ್ ಸೋರ್ಟ್ಸ್. ಸುಮಾರು ಜನ ಇಲ್ಲಿ ರೀಡಿಂಗ್ ನೋಡ್ತಿರೋ ಅಂತರು ಫೆಮಿನೈನ್ ಎನರ್ಜಿ ಅಂತ ನನಗೆ ಅನ್ನಿಸ್ತಾ ಇದೆ. ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ. ಓಕೆನಾ, ತುಂಬಾನೇ ರೂಲ್ಸ್ ಫಾಲೋ ಮಾಡುವಂತರು, ನಿಮ್ಗೆ ನಿಮ್ದೇ ಆದಷ್ಟು ಒಂದಷ್ಟು ಇದಿದೆ, ತಲೆಯಲ್ಲಿ ಐಡಿಯಾಸ್ ಇದೆ. ಇಟ್ಸ್ ಲೈಕ್ ಒಂದಷ್ಟು
ಪ್ರಾಪರ್ ಆಗಿರೋ ಸ್ಟ್ರಾಟಜಿಸ್ ಗಳಿದೆ. ಅದೇ ತರ ನೀವು ಲೈಫ್ ನ ಲೀಡ್ ಮಾಡುವಂತದ್ದು. ತುಂಬಾನೇ ಜಾಸ್ತಿ ಬ್ರೈನ್ ಯೂಸ್ ಮಾಡ್ತೀರಾ. ಅಂಡ್ ನಿಮಗೆ ಏನಾದ್ರು ಒಂದು ವಿಚಾರ ಕೊಟ್ರೆ ಅದನ್ನ ಹೆಂಗ್ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಗೊತ್ತಿರತ್ತೆ. ತುಂಬಾ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ. ಇಷ್ಟು ದಿನ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದೀರಾ. ಸೊ ಇವತ್ತೇನಾದ್ರೂ ನೀವು ಬಾಸ್ ಆಗಿದ್ರೆ ಅಥವಾ ಲೀಡರ್ ಆಗಿದ್ರೆ ಅಥವಾ ಯಾವ್ದಾದ್ರು ಒಂದು ಸ್ಥಾನದಲ್ಲಿ ಕೂತಿದ್ರೆ ಅದಕ್ಕೆ ನೀವು ಹಿಂದೆ ಎಷ್ಟು ಪರಿಶ್ರಮ ಪಟ್ಟಿದ್ರಲ್ವಾ, ಅದೇ ಕಾರಣ ಅಂತ ಹೇಳಿ ಕಾರ್ಡ್ಸ್ ಹೇಳ್ತಾ ಇದೆ. ಅಂಡ್ ಆಲ್ಸೋ ಈ ನಿಮ್ಮ ಸಕ್ಸಸ್ ಏನಿದೆಯಲ್ಲ ಅದು ನಿಮಗೆ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಈ ಒಂದು ದಿನಕ್ಕೆ ಬಂದು ಕುತ್ಕೋಬೇಕು ಅಥವಾ ಈ ಒಂದು ಸ್ಟೇಜಿಗೆ ಬಂದು ಕುತ್ಕೋಬೇಕು ಅಂದ್ರೆ ಅಷ್ಟು ಈಸಿ ಇರ್ಲಿಲ್ಲ. ತುಂಬಾ ಸ್ಟ್ರಗಲ್ ಇತ್ತು, ತುಂಬಾ ಚಾಲೆಂಜಿಂಗ್ ಆಗಿತ್ತು, ತುಂಬಾ ಟೈಮ್ ಕೂಡ ನಿಮಗೆ ಬೇಕಾಯ್ತು. ಓಕೆನಾ? ಅದೇ ತರ ನೀವೇನ್ ಮಾಡ್ತೀರಾ ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಬಂದಿಲ್ಲಿ ಕೂತ್ಕೊಂಡಿರೋದು ಅಥವಾ ನಾನು ಇರೋದು ಈ ತರ, ನನ್ ಜೊತೆ ಮೆಸ್ಅಪ್ ಮಾಡಕ್ ಬರ್ಬೇಡ. ಇನ್ ಕೇಸ್ ಏನಾದ್ರು ಬಂದ್ರೆ ನನಗೂ ಗೊತ್ತು ಯಾವ ತರ ಮಾಡ್ಬೇಕು ಅಂತ ಹೇಳಿ ನೀವು ಕೂಡ ಫೈಟ್ ಬ್ಯಾಕ್ ಮಾಡ್ತೀರಾ. ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಇನ್ ಕೇಸ್ ನೀವೇನಾದ್ರೂ ಸಿಂಗಲ್ ಪೇರೆಂಟ್ ಆಗಿದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಮಕ್ಕಳನ್ನ ಕೇರ್ ಮಾಡ್ತಾ ಇರೋದು, ಮ್ಯಾನೇಜ್ ಮಾಡ್ತಿರೋದು ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ನಿಮ್ಮ ಬುದ್ಧಿನ ಉಪಯೋಗಿಸ್ಕೊಳ್ತಾ ಇದ್ದೀರಾ. ಒಂದ್ ಸ್ವಲ್ಪ ಡಾಮಿನೇಟಿಂಗ್ ಎನರ್ಜಿನೂ ಕಾಣಿಸ್ತಾ ಇದೆ. ಎಲ್ಲರ ಹತ್ರನೂ ಇರತ್ತಲ್ವಾ ಅದೇ ತರ ಒಂದ್ ಸ್ವಲ್ಪ ಎನರ್ಜಿ. ಬಟ್ ಅದನ್ನ ಸ್ವಲ್ಪ ನೀವೇನಾದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಓವರ್ ಆಲ್ ನಿಮ್ಮ ಒಂದು ಎನರ್ಜಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಸ್ವಲ್ಪ ಜನಗಳಿರ್ತಾರೆ ಗೊತ್ತಾ, ಫಾಲ್ತು ಜನಗಳ ಜೊತೆ ನೀವು ಇದ್ ಮಾಡೋದ್ ಬೇಡ ಅಂತ ಹೇಳಿ ಇಲ್ಲಿ ಕಾರ್ಡ್ಸ್ ನಮಗೆ ಮೆಸೇಜ್ ಕೊಡ್ತಾ ಇದೆ. ಸುಮ್ನೆ ಹೋಗಿ ಅವ್ರ ಜೊತೆ ಮಾತಾಡೋದು, ವಾದ ವಿವಾದಗಳಿಗೆ ಇಳಿಯೋದು, ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಸುಮ್ನೆ ನಿಮ್ಮ ಎನರ್ಜಿನ ನೀವು ಡ್ರೈನ್ ಮಾಡ್ಕೊಳ್ತೀರಾ ಅಂತ ಹೇಳಿ ಒಂದು ಮೆಸೇಜ್ ಕೂಡ ನನಗೆ ಇಲ್ಲಿ ಬರ್ತಾ ಇದೆ. ಓಕೆನಾ? ಇನ್ನು ಲಾಸ್ಟ್ ಕಾರ್ಡು ನಮಗೆ ದ ಡೆವಿಲ್ ಬಂದಿದೆ. ಸೊ ಡೆವಿಲ್ ನಿಮ್ಮ ಒಂದ್ ಸ್ವಲ್ಪ ನೆಗೆಟಿವ್ ಎನರ್ಜಿ ಇರುವಂತ ಕಾರ್ಡು. ಅಂಡ್ ಆಲ್ಸೋ ಯಾರಾದ್ರೂ ನಿಮಗೆ ಟೈ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಅಥವಾ ಏನಾದ್ರೂ ಒಂದು ಹ್ಯಾಬಿಟ್ಸ್ ನಿಮ್ಮಲ್ಲಿ ಇರುವಂತ ಏನಾದ್ರೂ ಒಂದಷ್ಟು ಹ್ಯಾಬಿಟ್ಸ್ ಗಳು ನಿಮಗೆ ಮುಳುವಾಗುವಂಥದ್ದು ಅಥವಾ ಓವರ್ ಈಟಿಂಗ್ ಇರ್ಬೋದು, ಅದು ಓವರ್ ಸ್ಲೀಪಿಂಗ್ ಇರ್ಬೋದು, ಅಥವಾ ಜನಗಳ ದೃಷ್ಟಿ ಇರ್ಬೋದು. ಏನಪ್ಪಾ ಇವ್ರಿಗೆ ಇಷ್ಟೊಂದೆಲ್ಲ ಚೆನ್ನಾಗಿದ್ದಾರೆ ಇವರು, ಆ ತರ ಹೇಳ್ತಾರಲ್ಲ, ಆ ಒಂದು ದೃಷ್ಟಿನೂ ನಿಮ್ಗೆ ಒಂದ್ ಸ್ವಲ್ಪ ಮುಳುವಾಗ್ಬೋದು. ಆದಷ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಥವಾ ನಿಮ್ಮ ಫೋಟೋಸ್ ಗಳಿರ್ಬೋದು, ವಿಡಿಯೋಸ್ ಗಳಿರ್ಬೋದು, ಅಥವಾ ಏನೋ ಒಂದು ನಿಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತ ಸುಂದರ ಕ್ಷಣಗಳಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಸೀಕ್ರೆಟಿವ್ ಆಗಿ ಇಡಿ. ಜನಗಳಿಗೆ ನಿಮ್ಮ ಸೀಕ್ರೆಟ್ ಗಳ ಬಗ್ಗೆ ಗೊತ್ತಾಗೋದಕ್ಕೆ ಬಿಡಬೇಡಿ. ಓಕೆನಾ? ಡೆವಿಲ್ ಕಾರ್ಡು ಒಂದು ನೆಗೆಟಿವ್ ಎನರ್ಜಿ ಇರುವಂತ ಕಾರ್ಡು. ಸ್ವಲ್ಪ ಜನಗಳ ದೃಷ್ಟಿ ನಿಮಗೆ ಎಫೆಕ್ಟ್ ಆಗ್ತಿರೋದು ಕಾಣಿಸ್ತಾ ಇದೆ. ಏನೋ ಒಂಥರ ಹಿಡನ್ ಫೋರ್ಸು, ನೆಗೆಟಿವಿಟಿ ನಿಮ್ಮಲ್ಲಿರುವಂತ ಎನರ್ಜಿನ ಡ್ರೈನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸ್ವಲ್ಪ ನಿಮ್ಮನ್ನ ಕಟ್ ಹಾಕೋದಕ್ಕೆ ಅಥವಾ ನಿಮ್ಮ ಮೇಲೆ ಡಾಮಿನೇಟಿಂಗ್ ತರ ಮಾಡೋದಕ್ಕೆ ಕಂಟ್ರೋಲ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇನ್ನು ಅದನ್ನ ಬಿಟ್ರೆ ಇಟ್ಸ್ ಟಾಕ್ ಅಬೌಟ್ ಲೈಕ್ ನಿಮ್ಮ ಅಡಿಕ್ಷನ್ಸ್, ಊಟ ಇರ್ಬೋದು, ಅತಿಯಾಗಿ ಮಲ್ಕೊಳ್ಳೋದು ಇರ್ಬೋದು, ಅತಿಯಾಗಿ ರೆಸ್ಟ್ ಮಾಡೋದು, ಫೋನನ್ನ ಅತಿಯಾಗಿ ನೋಡುವಂಥದ್ದು, ರೀಲ್ಸ್ಗೆ ಅಡಿಕ್ಟ್ ಆಗಿರುವಂಥದ್ದು, ಈ ತರ ಒಂದಷ್ಟು ಅಡಿಕ್ಷನ್ಸ್ ಕೂಡ ಹೇಳ್ತಾ ಇದೆ. ಇದರಿಂದ ಸ್ವಲ್ಪ ಎಚ್ಚೆತ್ಕೊಂಡಿರಿ, ಬಿಕಾಸ್ ಇವೆಲ್ಲ ನಿಮಗೆ ಮುಳುವಾಗ್ಬೋದು. ಓಕೆನಾ? ಅಂಡ್ ನಿಮ್ಮಲ್ಲಿರುವಂತ ಭಯ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ನೆಗೆಟಿವ್ ಆಗಿ ನೀವು ಬೇರೆಯವ್ರು ನೋಡಿದ್ರೆ ಅವರು ನಿಮ್ಮನ್ನ ಹಂಗೆ ನೋಡ್ತಾರೆ. ಓಕೆ? ಅಂಡ್ ಕೆಲವೊಂದ್ಸರಿ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಯಾವ್ದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ, ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಗ್ಬಿಟ್ಟಿದೆ, ಎನರ್ಜಿ ತುಂಬಾ ಡ್ರೈನ್ ಆಗ್ತಿದೆ ಅಂತ ಅನಿಸ್ಬೋದು. ಸ್ವಲ್ಪ ಸ್ಪಿರಿಚ್ ಅಟ್ಯಾಚ್ಮೆಂಟ್ಸು, ಸ್ವಲ್ಪ ನೆಗೆಟಿವ್ ದೃಷ್ಟಿಗಳ ಅಟ್ಯಾಚ್ಮೆಂಟ್ ಇರೋದು ಕಾಣಿಸ್ತಾ ಇರೋದ್ರಿಂದ ಇದೆಲ್ಲದನ್ನು ಸ್ವಲ್ಪ ನಿಮಗೆ ನೀವು ದೃಷ್ಟಿ ತಕೊಳ್ಳೋದು, ಟೆಂಪಲ್ ಗಳಿಗೆ ವಿಸಿಟ್ ಮಾಡುವಂಥದ್ದು, ಅಥವಾ ದೇವರ ನಾಮಗಳನ್ನ ಹೇಳ್ಕೊಳ್ಳುವಂಥದ್ದು, ದೇವರ ಮಂತ್ರಗಳನ್ನ ಕೇಳಿಸ್ಕೊಳ್ಳುವಂಥದ್ದು, ಒಳ್ಳೆ ಹ್ಯಾಬಿಟ್ಸ್ ಗಳನ್ನ ರೂಢಿ ಮಾಡ್ಕೊಳ್ಳುವಂಥದ್ದು, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಮಾಡಿ. ಓಕೆನಾ? ಸೊ ಬೇಸಿಕಲಿ ನಿಮ್ಮ ಒಂದು ಬ್ಯಾಡ್ ಸೈಡ್ ಅಂದ್ರೆ ಒಂದು ಲೇಜಿ ಸೈಡ್ ಇರ್ಬೋದು, ಅಥವಾ ಏನೋ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ಅದನ್ನ ತೋರಿಸ್ತಾ ಇದೆ. ಜೊತೆಲಿ ಒಂದಷ್ಟು ಜನಗಳ ದೃಷ್ಟಿ ಕೂಡ ನಿಮಗೆ ಎಫೆಕ್ಟ್ ಆಗುವಂಥದ್ದು, ಅವರ ಜಲಸಿ ನಿಮ್ಮನ್ನ ಹಾರ್ಮ್ ಮಾಡುವಂಥದ್ದು, ಚೆನ್ನಾಗಿ ವರ್ಕ್ ಮಾಡ್ತಿದ್ರೆ ಅದಕ್ಕೆ ಎಫೆಕ್ಟ್ ಆಗುವಂಥದ್ದು, ಇದೆಲ್ಲ ಕಾಣಿಸ್ತಾ ಇದೆ. ಸೊ ಪದೇ ಪದೇ ನೀವು ದೃಷ್ಟಿ ತಗೊಳ್ಳೋ ಅಂಥದ್ದು, ಅಥವಾ ನಿಮಗೆ ನೀವು ಶೀಲ್ಡಿಂಗ್ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು, ಈ ತರ ಶೀಲ್ಡಿಂಗ್ ಎಲ್ಲ ಗೊತ್ತಿದ್ರೆ ಶೀಲ್ಡಿಂಗ್ ಎಲ್ಲ ಮಾಡ್ಕೊಳ್ಳಿ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡು ಅದನ್ನೆಲ್ಲ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ಕಡೆನೂ ಸ್ವಲ್ಪ ಗಮನ ಇರ್ಲಿ. ತುಂಬಾನೇ ಜಾಸ್ತಿ ತುಂಬಾ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಎಕ್ಸಸೈಸು ಅದನ್ನೆಲ್ಲ ರೂಢಿ ಮಾಡ್ಕೊಳ್ಳಿ. ಓಕೆನಾ? ಸೊ ಅದನ್ನ ಬಿಟ್ರೆ ನನಗೆ ಏರೋಫೆಂಟ್ ಬಂದಿದೆ. ಸ್ವಲ್ಪ ನಿಮ್ಮ ಮನೆ ದೇವರಿಗೆ ಇರ್ಬೋದು ಅಥವಾ ನಿಮ್ಮ ಇಷ್ಟ ದೇವ್ರಿನ
ಟೆಂಪಲ್ಗೆ ವಿಸಿಟ್ ಮಾಡುವಂತದ್ದು ಅಥವಾ ಅವರ ನಾಮಗಳನ್ನ ಮಂತ್ರಗಳನ್ನ ಕೇಳಿಸ್ಕೊಳ್ಳುವಂತದ್ದು. ಸೊ ಈ ತರ ಎಲ್ಲ ಮಾಡಿ, ಆದ್ರೆ ಅವರ ಅಭಿಷೇಕನ ಮಾಡ್ತಾರಲ್ಲ ಆ ಟೈಮಲ್ಲಿ ಹೋಗಿ ಕುತ್ಕೊಂಡು ಅದನ್ನ ನೋಡ್ಕೊಂತ ಬನ್ನಿ. ಓಕೆನಾ? ಸೊ ಇದೆಲ್ಲ ನಿಮಗೆ ಒಂದಷ್ಟು ರೆಮಿಡಿ. ನಿಮ್ಮ ಮನೆ ದೇವರ ಒಂದು ಕಾರ್ಡ್ ಕೂಡ ಬಂದಿದೆ. ಸೊ ಒಂದ್ ಸ್ವಲ್ಪ ವಿಚಾರಗಳಲ್ಲಿ ನೀವು ನಿಮ್ಗೆ ಬೌಂಡ್ರೀಸ್ ಗಳನ್ನ ಹಾಕೋಬೇಕು. ಓಕೆ, ಎಲ್ಲರಿಗೂ ಬಿಟ್ಕೊಳ್ಬಾರ್ದು. ಸೊ ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ಸ್ವಲ್ಪ ಸೆಕ್ಯೂರ್ ಆಗಿ ಸೇಫ್ ಆಗಿರೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಕಾರ್ಡ್ಸ್ ನಮಗೆ ಹೇಳ್ತಾ ಇದೆ. ಸೊ ಗಾಯ್ಸ್, ಇದು ನಿಮಗೆ ಇವತ್ತಿನ ಯುಗಾದಿಯ ಒಂದು ಸಂದೇಶ ಆಗಿತ್ತು. ಹೋಪ್ಫುಲಿ ಈ ಸಂದೇಶಗಳು ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಓಕೆನಾ? ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್.